ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಡಿ ಬಾಸ್ ಹಾಗೂ ಡಿ ಬಾಸ್ ಫ್ಯಾನ್ಸ್ನ ಕ್ರೇಜ್ ಬಗ್ಗೆ ಆಗಿರುವಂಥದ್ದು. ಇಷ್ಟೊಂದು ಕ್ರೇಜ್ ಇರುವಂಥ ಡಿ ಬಾಸ್ ಕರ್ನಾಟಕದಲ್ಲಿ ಇವ್ರ ಇಂಪಾರ್ಟೆನ್ಸ್ ಏನು, ಅಥವಾ ಈ ಕಲ್ಟ್ ಫ್ಯಾನ್ಸ್ ಅಂತ ಬರುತ್ತಲ್ಲ, ಅದು ಎಲ್ಲಿಂದ ಹುಟ್ಕೊಂಡಿದ್ದು, ಅದರದ್ದೆಲ್ಲ ಕಂಪ್ಲೀಟಾಗಿ ಒಂದು ಡಾಕ್ಯುಮೆಂಟ್ರಿ ಟೈಪ್ನ ಒಂದು ವೀಡಿಯೋ ಮಾಡಬೇಕಾಗಿರುವಂಥದ್ದು. ಎಪಿಸೋಡ್ 1 ಯಾಕೆ ಅಂತಂದರೆ ಇದರಲ್ಲಿ ಡಿ ಬಾಸ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗೆಯೇ ಮತ್ತಷ್ಟು ಸ್ಟಾರ್ಸ್ನ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಇದು ಎಪಿಸೋಡ್ 1ನಲ್ಲಿ ನಾನಿಲ್ಲಿ ಮಾತಾಡೋಕೊಟ್ಟಿರುವಂಥದ್ದು ಡಿ ಬಾಸ್ ಬಗ್ಗೆ ಆಗಿರುವಂಥದ್ದು. ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರು ಹೇಗೆ ಡಿ ಬಾಸ್ ಆಗಿ ಬದಲಾದರು, ಅಥವಾ ಒಂದು ಲೈಟ್ ಬಾಯ್ ಇಂದ ಹೇಗೆ ಅವರು ಒಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಬದಲಾದರು, ಅಥವಾ ಲೂನಾ ಇಂದ ಲ್ಯಾಂಬೋರ್ಗಿನಿಯ ಜರ್ನಿ ಏನಿದೆಯಲ್ಲ, ಇದನ್ನು ನಾನು ಮಾತಾಡೋಕೊಟ್ಟಿರುವಂಥದ್ದು ಈ ಕಂಪ್ಲೀಟ್ ವಿಡಿಯೋದಲ್ಲಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆದ ವಿಡಿಯೋ. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲ, ನ್ಯೂಸ್ ಚಾನಲ್ ಬಗ್ಗೆ ಅಲ್ಲ, ಅವರೇನೋ ಆ್ಯಕ್ಚುಲ್ ವಿಷಯಗಳನ್ನ ತೋರಿಸ್ತಾ ಹೋಗ್ತಿದ್ದಾರೆ. ಅವರಿಗೆ ಇಂಟ್ರೆಸ್ಟ್ ಈಗ ಜಾಸ್ತಿ ಇದರಲ್ಲೇ ಇದೆ. ಮಮಿತಾ ಕೇಸಲ್ಲೂ ಕೂಡ ಇಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇದರಲ್ಲಿ ತೋರಿಸ್ತಿದ್ದಾರೆ. ಅವ್ರ ಕತೆ ಅವ್ರು ಬಿಟ್ಟಾಕಿ ಏನೋ ಮಾಡ್ತಿದ್ದಾರೆ, ಆದರೆ ಪರವಾಗಿಲ್ಲ, ಅದೇನೋ ಅವ್ರು ಮಾಡ್ಕೊಳ್ಳಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನಲ್ ಇರೋವಂಥವ್ರು, ಸೌತಲ್ಲಿರೋರಿಗೆ ಆ್ಯಕ್ಚುಲ್ ವಿಷಯ ಗೊತ್ತು, ಅವ್ರು ಏನಿದೆ ಇದ್ದಿದ್ದ ಮರ್ಡರ್ ಕೇಸಲ್ಲಿ ಏನೇನಾಗಿದೆ ಅದು ಇದ್ದಂಗೆ ತೋರಿಸ್ತಾ ಇದ್ದಾರೆ, ಪರವಾಗಿಲ್ಲ. ಆದರೆ ನಾರ್ತಲ್ಲಿರುವಂಥ ಯೂಟ್ಯೂಬ್ ಚಾನಲ್ಸ್ಗಳು ಇಲ್ಲೇನು ಮೆನ್ಷನ್ ಮಾಡ್ತಿದ್ದೀನಲ್ಲ, ಇವ್ರುಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ಅವರಿಗೆ ಗುಡ್ ಸೈಡ್ ಗೊತ್ತಿಲ್ಲ, ಬರೀ ಬ್ಯಾಡ್ ಸೈಡ್ನ ಮಾತ್ರ ತೋರಿಸ್ತಾ ಇದ್ದಾರೆ. ಬ್ಯಾಡ್ ಸೈಡ್ ಏನಿದೆ ಅದನ್ನು ಮಾತ್ರ ತೋರಿಸ್ಬಿಟ್ಟು ಡಿ ಬಾಸ್ ಅವರು ಒಂದು ಮರ್ಡರರ್ ಅಂತಲೇ ತೋರಿಸ್ತಾ ಇದ್ದಾರೆ. ಅದು ಬಿಟ್ಟರೆ ಅವರ ಒಂದು ಒಳ್ಳೆ ಸೈಡ್ನ ಯಾರು ಕೂಡ ತೋರಿಸ್ತಾ ಇಲ್ಲ, ಮೆನ್ಷನ್ ಕೂಡ ಮಾಡಿಸ್ತಾ ಇಲ್ಲ. ಅದೇನಾಗುತ್ತೆ ಅಂತಂದರೆ, ಜನರಿಗೆ ಓಕೆ ಇವ್ರು ಕೆಟ್ಟವರು ತಲೆಯಲ್ಲಿ ಅದೇ ಉಳ್ಕೊಂಡ್ಬಿಡುತ್ತೆ. ಅವ್ರು ನಾರ್ತಲ್ಲಿ ಆ ಥರ ತೋರಿಸ್ತಾ ಇರೋದ್ರಿಂದ ಆ ಥರ ಆಗೋವಂಥದ್ದು. ಅದು ಬಿಟ್ಟಾಕಿ, ಅವ್ರ ಚಾನಲ್ ಬಗ್ಗೆನೂ ಬಿಟ್ಟಾಕಿ. ಈಗ ನಾನು ಹೇಳ್ತೀನಿ ಗುಡ್ ಸೈಡ್ ಏನೇನಿದೆ ಅಂತ. ಯಾಕೆಂತಂದರೆ ಅವ್ರು ಎಷ್ಟು ಚಾರಿಟಿ ನಡೆಸ್ತಾ ಇದ್ದಾರೆ, ಎಷ್ಟು ಆಶ್ರಮಗಳಿಗೆ ಆಶ್ರಯ ಆಗಿದ್ದಾರೆ ಅಂತ ನಮಗೆ ಗೊತ್ತಿರುವಂಥದ್ದಲ್ವಾ. ಇದು ಅಲ್ದಲೇ ಹೇಳೋದಾದರೆ, ಒಂದು ಸಿಂಹ ಮತ್ತು ಒಂದು ಆನೆಯನ್ನು ದತ್ತು ತಗೊಂಡು ಬೇರೆಯವರಿಗೂ ಕೂಡ ದತ್ತು ತಗೊಳ್ಳಿ ಅಂತ ಹೇಳಿ 1 ಕೋಟಿ ಹತ್ತತ್ರ ದುಡ್ಡಾಗಿದೆ. ಯಾಕೆಂತಂದರೆ ಒಂದು ಇನ್ಕಮ್ನ ಕ್ರೈಸಿಸ್ ಏನು ನಡೀತಾ ಇತ್ತಲ್ಲ, ಅಥವಾ ದುಡ್ಡಿನ ಒಂದು ಕ್ರೈಸಿಸ್ ಏನು, ಫೈನಾನ್ಷಿಯಲ್ ಕ್ರೈಸಿಸ್ ಏನು ನಡೀತಾ ಇತ್ತು, ಅದನ್ನು ತಡೆದಿರುವಂಥವ್ರೇನೆ ಡಿ ಬಾಸ್ ಅವರಾಗಿರುವಂಥದ್ದು. ಹಾಗೆಯೇ ಅರ್ಜುನನ ಅಂಬಾರಿ ಹೊತ್ತಿರುವಂಥ ಅರ್ಜುನನ ಒಂದು ಸಮಾಧಿ ಕೂಡ ಆಶ್ರಯ ಆಗಿ ಗ್ರ್ಯಾನೈಟ್ನ ನಾನು ಪ್ರೊವೈಡ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೂ ಕೂಡ ಕಲ್ಲು ಹಾಕೋಕ್ಕೆ ಕೆಲವು ಜನ ನೋಡಿದ್ರು. ನ್ಯೂಸ್ ಚಾನಲ್ಸ್ ಅವರೇ ಆಗಿರೋವಂಥವ್ರು, ಬೇರೆ ಏನೂ ಅಲ್ಲ, ಮೀಡಿಯಾದವರೇನಲ್ವಾ. ನಾನು ಮೀಡಿಯಾದವ್ರ ಬಗ್ಗೆ ಮೆನ್ಷನ್ ಮಾಡ್ತಿರಲ್ಲ, ಇಲ್ಲಿ ಇರೋವಂಥ ವಿಷಯಗಳನ್ನ ನಾನಿಲ್ಲಿ ಮೆನ್ಷನ್ ಮಾಡಿ ಹೇಳ್ತಿರೋವಂಥದ್ದು. ಅವರು ಲೂನಾ ಇಂದ ಲ್ಯಾಂಬೋರ್ಗಿನಿವರೆಗೂ ತುಂಬಾ ಕಷ್ಟಪಟ್ಟಿದ್ದಾರೆ. ಆ್ಯಸ್ ಎ ಸಿನಿಮಾ ಸ್ಟಾರ್ ಆಗಿ ಅವರು ಒಂದು ಸಿನಿಮಾ ಆ್ಯಸ್ ಎ ನಟನಾಗಿ ಅವ್ರು ರಾಕ್ಷಸ ಅಂತಲೂ ಕೂಡ ಹೇಳಿದ್ದಾರೆ ಉಮಾಪತಿಯವರು, ಕೆಲಸ ಅಂತ ಬಂದಾಗ ಅಂತ. ಒಂದು ವೈರಿಯಾಗಿ ನಿಂತಿರೋರೇನೆ ಒಂದು ಕೆಲಸದ ಬಗ್ಗೆ ಎಷ್ಟು ಹೊಗಳ್ತಿದ್ದಾರೆ ಅಂತಂದಾಗ, ಅವ್ರ ಕೆಲಸದ ಬಗ್ಗೆ ಎಕ್ಸ್ಟ್ರಾಡಿನರಿ ನಾವು ಮಾತಾಡೋ ಹಾಗಿಲ್ಲ ಅಂತಲೇ ಗೊತ್ತಾಗ್ತಾ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಇಷ್ಟೊಂದು ಒಂದು ಫ್ಯಾನ್ ಬೇಸ್ ಉಟ್ಕೊಂಡಿರುವಂಥದ್ದು. ಕ್ರೇಜಿ ಫ್ಯಾನ್ಸ್ ಯಾಕಾದರೂ ಅಂತ ನಾನು ನಿಮಗೆ ಹೇಳ್ತೀನಿ. ಅವರೊಂದು ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳಾಗಿರುವಂಥದ್ದು. ಇದ್ದಿದ್ದಂಗೆ ಹೇಳ್ತಾರೆ, ನೀವು ರಾಜಕಾರಣಿಯಾಗಿರು ಅಥವಾ ದೊಡ್ಡ ವ್ಯಕ್ತಿಯಾಗಿರು, ಒಂದು ಚಿಕ್ಕ ವ್ಯಕ್ತಿಯಾಗಿರು, ಇದ್ದಿದ್ದಂಗೆ ಹೇಳ್ತಾರೆ. ಸಮಾನತೆಯಲ್ಲಿ ನೋಡ್ತಾರೆ. ಯಾವುದೇ ಕಾರಣಕ್ಕೂ ಚೀಪ್ ವ್ಯಕ್ತಿ ಥರ ನೋಡೋದಾಗಲಿ, ಅದಕ್ಕೆ ಅಲ್ಲ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ಟ್ಯಾಟೂನ ಹಾಕಿರೋಂಥ ಟ್ಯಾಟೂನ ಪ್ರಮೋಟ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಟ್ಯಾಟೂ ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಟ್ಯಾಟೂ ಹಾಕಬಾರ್ದು. ಅದು ನೀವು ಸ್ಟಾರ್ ಆಗಿರಿ ಅಥವಾ ನೀವು ಫ್ಯಾನ್ ಆಗಿರಿ, ಟ್ಯಾಟೂ ಹಾಕಬೇಡಿ ಅಂತಲೇ ನನ್ನ ಕಡೆಯಿಂದ ನಾನು ಹೇಳುವಂಥದ್ದು. ಅಂದರೆ ಅವರು ಪ್ರೀತಿ ಬಗ್ಗೆ ಹೇಳ್ತಿರೋಂಥ ಟ್ಯಾಟೂನೇ ಹಾಕಿಸ್ಬಿಟ್ಟಿದ್ದಾರೆ ಅಂತ ಒಂದು ವಿಷಯ ಅದು. ಇದಿಷ್ಟು ನಾನು ಅವ್ರನ್ನ ಗುಡ್ ಸೈಡ್ ಬಗ್ಗೆ ಹೇಳಿದೆ. ಈಗ ನಾನು ಮಾತಾಡೋಕೊಟ್ಟಿರೋಂಥದ್ದು ಕರ್ನಾಟಕದಲ್ಲ, ಇಡೀ ವರ್ಲ್ಡಲ್ಲಿ ನಡೀತಿರೋವಂಥ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಬಗ್ಗೆ, ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ನಾನು ಜಾಸ್ತಿ ಫಿಲ್ಮ್ಸ್ ಬಗ್ಗೆ ಮಾತಾಡೋದ್ರಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಡೀತಿರುವಂಥ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ಸ್ ಬಗ್ಗೆ ಏನಿದೆಯಲ್ಲ, ಇದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಸಮಂತ ಅವರು ತೆಲಂಗಾಣ ಗೌರ್ಮೆಂಟಿಗೆ ಕೇಳ್ಕೊಂಡಿದ್ದಾರೆ ಎಷ್ಟು ಹ್ಯಾರಾಸ್ಮೆಂಟ್ಸ್ ಕೇಸ್ ಆಗಿದೆ, ತೆಲುಗು ಫಿಲ್ಮ್ ಇಂಡಸ್ಟ್ರಿನ ನಾವು ಚೆನ್ನಾಗಿ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಇದನ್ನು ನೀವು ಮುಂದೆ ಇಡಲೇಬೇಕು. ತೆಲುಗು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನು ನಡೀತಿದೆ ಇದನ್ನು ಮುಂದೆ ಹಾಕಬೇಕು. ಯಾಕೆ ಅಂತಂದರೆ ಮುಂದೊಂದು ದಿನ ತೆಲುಗು ಫಿಲ್ಮ್ ಇಂಡಸ್ಟ್ರಿ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಕೇಳ್ತಿದ್ದಾರೆ. ಹಾಗೆಯೇ ಮಲಯಾಳಂ ಇಂಡಸ್ಟ್ರಿಯಿಂದ ಮಲಯಾಳಂ ಆರ್ಟಿಸ್ಟ್ ಏನಿದಾರಲ್ಲ, ಏನು ನಡೀತಿತ್ತು ಅಂತ ಕೂಡ ನಾನು ಯಾವುದೇ ಒಂದು ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಹೇಳ್ತಿರುವಂಥದ್ದಲ್ಲ, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಿರುವಂಥದ್ದು. ಈಗ ಕನ್ನಡ ಆ್ಯಕ್ಟರ್ ದರ್ಶನ್ ಅವ್ರ ಮೇಲೆ ನೀವೇನು ಕೇಸಸ್ನ ಈ ಥರ ಫೈಲ್ ಮಾಡ್ತಾ ಹೋಗ್ತಿರಲ್ಲ, ಅವರು ಒಂದು ಗುಡ್ ಸೈಡ್ನ ನೀವು ನೋಡಿದಿದ್ರೆ ನಿಮಗೆ ಈ ಒಂದು ತೂಕ ನಿಮಗೆ ಅರ್ಥ ಆಗ್ತಾಯಿದೆ. ಅಥವಾ ಮೌಮಿತಾ ಅಥವಾ ಸೌಜನ್ಯ ಅವರ ಕೇಸಲ್ಲಿ ನಿಮಗೆ ಏನು ನಡೆದಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ನಿಮಗಿದ್ರದ್ದೆಲ್ಲ ಇಂಟ್ರೆಸ್ಟ್ ಇಲ್ಲ.
ನಿಮ್ಗೆ ಏನಿದ್ರೂ ಹೈ ಪ್ರೊಫೈಲ್ ಕೇಸ್ನ ಮುಂದೆ ತೊಗೊಂಡು ಹೋಗೋದೇ ನಿಮ್ಗೆ ಗೊತ್ತಿರೋವಂಥದ್ದು. ಅದ್ರ ಬಗ್ಗೆ ಜಾಸ್ತಿ ತೋರಿಸಿ A1ಇಂದ A2ಇಂದ A1ಗೆ ಹೋಗುವಂಥ ಕೇಸ್ನ ತೋರಿಸಿನೇ ನಿಮಗೆ ಬಿಡಿ, ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಬಿಟ್ಟಾಕಿ, ಫ್ಯಾನ್ಸ್ ಕ್ರೇಜ್ ಕಮ್ಮಿ ಆಗಲ್ಲ. ಯಾಕೆಂದರೆ ಸ್ಟ್ರೈಟ್ ಫಾರ್ವರ್ಡ್ ಇರೋದ್ರಿಂದ ಕೊಂಡಿರೋವಂಥವ್ರು, ಮಲಯಾಳಂ ಆ್ಯಕ್ಟರ್ ಆಗಿರೋವಂಥದ್ದು, ಮಲಯಾಳಂ ಆರ್ಟಿಸ್ಟ್, ಓಲ್ಡ್ ಆರ್ಟಿಸ್ಟ್ ಆಗಿರೋವಂಥದ್ದು. ಸೊ ಇದೇನು ನಡೀತಿದೆ ಇದೆಲ್ಲ ನಾನು ಹೇಳ್ತಿರೋವಂಥದ್ದು. ಸೊ ಹರಾಸ್ಮೆಂಟ್ ಅಂತ ಬಂದಾಗ ಎಲ್ಲ ಕಡೆ ಇದೆ. ಅದನ್ನು ತಡೆಯೋದಕ್ಕೋಸ್ಕರ ಗೌರ್ಮೆಂಟ್ ಅವರು ಅಥವಾ ಪೊಲೀಸವರು ಏನು ಆ್ಯಕ್ಷನ್ ತೊಗೊಂಡೇ ಇದ್ದಾಗ ಒಂದು ಕಾಮನ್ ಮ್ಯಾನ್ ಆ್ಯಕ್ಷನ್ ತೊಗೊಳ್ತಾರೆ. ಅದೇ ಆ್ಯಕ್ಷನ್ನ ಘರ್ಷಣೆನ ನೀವೀಗ ನೋಡ್ತಿರೋವಂಥದ್ದು ನ್ಯೂಸ್ ಚಾನೆಲ್ಸಲ್ಲಿ. ವಿಧಾನಸೌಧದ ಮುಂದೆ ತನ್ನ ಬೈಕ್ಗೆ ಬೆಂಕಿ ಹಚ್ಚಿದ ಯುವಕ ಪೊಲೀಸರ ಮೇಲಿನ ಕೋಪಕ್ಕೆ ಬೈಕ್ಗೆ ಬೆಂಕಿ ಹಚ್ಚಿದ್ದ. ವಿಧಾನಸೌಧದ ಮುಂಭಾಗದ ದೃಶ್ಯ ಇದು. ಪೊಲೀಸರ ಮೇಲೆ ಕೋಪ ಅಂತ ಬೈಕ್ಗೆ ಬೆಂಕಿ ಹಚ್ಚಿದ್ದಾನೆ ಯುವಕ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಮೂಲದ ಪೃಥ್ವಿರಾಜ್ನಿಂದ ಈ ಕೃತ್ಯ ನಡೆದಿದೆ. ಟ್ರೆಕ್ಕಿಂಗ್ಗೆ ಈಗ ಡಿಬಾಸ್ನ ಫ್ಯಾನ್ಸ್ ಕ್ರೇಜ್ ಬಗ್ಗೆ ನಾನು ಮಾತಾಡ್ಕೊಂಡ್ಬಿಡ್ತೀನಿ. ನಿಮಗೆಲ್ಲರಿಗೂ ಗೊತ್ತು ಯಾವ ರೀತಿ ಫ್ಯಾನ್ಸ್ ಕ್ರೇಜ್ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ. ಕಲ್ಟ್ ಫ್ಯಾನ್ಸ್ ಅಂದರೆ ಜೀವಕ್ಕೆ ಜೀವ ಕೊಡುವಂಥ ಫ್ಯಾನ್ಸ್ ಕೂಡ ಇದ್ದಾರೆ ಅಂತ. ಆದರೆ ನಾನು ಸ್ಪೆಷಲಾಗಿ ಮೆನ್ಷನ್ ಮಾಡ್ತಿದ್ದೆ ಮಂಗಳೂರಲ್ಲಿ. ಏನಂತಂದರೆ ಮಂಗಳೂರಲ್ಲಿ ಆರ್ಟಿಸ್ಟ್ನ ಅಷ್ಟೊಂದು ಯೋಚನೆಯಲ್ಲಿ ಇಟ್ಕೊಳ್ಳಲ್ಲ. ಮೂವಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಆಯಿತಾ ಹೋಗ್ತಿರ್ತಾರೆ. ಆದರೆ ಆ್ಯಸ್ ಎ ಯೂಟ್ಯೂಬರ್ ಆಗಿ ನನ್ನನ್ನು ಕೂಡ ರೆಕಗ್ನೈಸ್ ಮಾಡಿ ಇಲ್ಲಿ ಮಂಗಳೂರಲ್ಲಿ ಕೂಡ ಮಾತಾಡಿದ್ದು ಇದೆ. ಅದು ಯಾರ್ಯಾರು ನನಗೆ ಸಿಕ್ಕಿ ಮಾತಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅದಲ್ದಲೇ ನಾನು ಮಾತಾಡ್ತಿರುವಂಥ ವಿಷಯ ಏನಂತಂದರೆ, ಇದು ಮಾತಾಡಿರೋದಲ್ದೇ ಅಂದರೆ ಡಿಬಾಸ್ ಫ್ಯಾನ್ಸ್ ಕ್ರೇಜ್ ಏನು ಮ್ಯಾಂಗ್ಳೂರಲ್ಲಿ ಇದೆ ಅಂತ ನಾನು ನಿಮಗೆ ಹೇಳಿಕೊಟ್ಟಿರುವಂಥದ್ದು. ಕನ್ನಡ ಸೆಲೆಬ್ರಿಟಿ ಫೋಟೋ ತೋರಿಸ್ತೀನಿ, ಅವ್ರು ಯಾರು ಅಂತಂದು ನೀವು ಕಂಡುಹಿಡಿಬೇಕು. ವಿಜಯ್, ಅನಂತ್ನಾಗ್, ಅಂಬರೀಷ್, ಅಪ್ಪು ಅಲ್ಲ, ಅಪ್ಪನ ಫೋಟೋ ವಿಷ್ಣುವರ್ಧನ್, ದೀಪ ಅಲ್ಲ ಬ್ರೋ, ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಇವಾಗ. ಟ್ರೆಂಡಿಂಗ್ ಅಲ್ಲಿ ಅಲ್ಲ ಮೂನು ಅವ್ರ ಚಂದ ಬೇನರ ಮಹಿಳೆ ಮಿಲನ ಅವರಲ್ಲ ಸೆಟ್ 27 ಇವಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಲ್ಲ. ನೆಕ್ಸ್ಟ್ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಇರೋದು ಕನ್ನಡದಲ್ಲಿ ದರ್ಶನ್. ಡಿಬಾಸ್ ಹೈಯೆಸ್ಟ್ ಫ್ಯಾನ್ ಬೇಸ್ ಇರುವಂಥದ್ದು ಕರ್ನಾಟಕದಲ್ಲಿ ಅಂತಂದಾಗ ಎಲ್ಲರೂ ಡಿಬಾಸ್ ಅಂತಾರೆ. ಡಿಬಾಸ್ ಅಂತ ಅಂದರೆ ಅಷ್ಟೊಂದು ಗೊತ್ತಿಲ್ಲದೆ ಇರೋರು ಕೂಡ ಡಿಬಾಸ್ ನೇಮ್ನ ಕೇಳಿದ್ದಾರೆ. ಯಾಕೆ ಅಂತಂದರೆ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ ಕರ್ನಾಟಕದಲ್ಲಿ ಅಂತಂದಾಗ ತಲೆಗೆ ಬರುವಂಥದ್ದು ಒಂದೇ ಒಂದು ಹೆಸರಾಗಿರೋಂಥ ಇವರಿಗೆಲ್ಲ ನಿಜಗಳು ಹೇಳ. ಇದು ನೀವೇ ನೋಡ್ತಿರಲ್ಲ ವಿಡಿಯೋ, ಇವರಿಗೆ ಫಿಲ್ಮ್ಸ್ನ ಅಷ್ಟೊಂದು ಐಡಿಯಾ ಕೂಡ ಇಲ್ಲ. ಆದರೆ ಫ್ಯಾನ್ ಬೇಸ್ ಅಂತ ಕೇಳಿದ ತಕ್ಷಣ ಅವರಿಗೆ ಗೊತ್ತಾಗುವಂಥದ್ದು ಡಿಬಾಸ್ ಅಂತ ಹೇಳ್ಬಿಡ್ತಾರಲ್ಲ, ಆಗ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಆ ಒಂದು ಫ್ಯಾನ್ ಫಾಲೋಯಿಂಗ್ ಇರೋದು, ಆ ಕ್ರೇಜಿ ಫ್ಯಾನ್ ಫಾಲೋಯಿಂಗ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಕರಿಯ ಸಿನಿಮಾ ರಿಲೀಸ್ ಆಯಿತು. ಪ್ರೇಮ್ ಅವರ ಸಿನಿಮಾ ಆಗಿರುವಂಥದ್ದು ಆ್ಯಡ್ ಆನ್ ಆಗಿರೋವಂಥದ್ದು. ಪ್ರೇಮ್ ಅವರ ಸಿನಿಮಾ ಇನ್ಮೇಲೆ ಬರೋಕ್ಕೆ ಹೊರಟಿದೆ. T58 ಇದೆಯಲ್ಲ, ಈ ಫ್ಯಾನ್ಸ್ ಕ್ರೇಜ್ ತುಂಬಾ ಜಾಸ್ತಿ ಆಗ್ತಾಯಿದೆ ಈ ಒಂದು ವಿಷಯದಲ್ಲಿ. ಅದಲ್ದಲೇ ಇವರ ಒಂದು ಕಾಂಬಿನೇಷನ್ ಎಷ್ಟೋ ವರ್ಷಗಳಾದ ಮೇಲೆ ಮತ್ತೆ ಒಂದಾಗ್ತಿದೆ. ಮೇಯ್ನ್ಲಿ ಕರಿಯ ಸಿನಿಮಾ ಏನಿದೆಯಲ್ಲ, ಎಲ್ಲರಿಗೂ ಹಿಡಿಸಿರೋವಂಥ ಸಿನಿಮಾ ಆಗಿರೋವಂಥದ್ದು. ಇದರಲ್ಲೂ ಕೂಡ ವಿಷಯ ಇದೆ. 23 ಜನ ಕ್ರಿಮಿನಲ್ ಕೇಸ್ನ ಫೈಲ್ ಮಾಡಿರೋವಂಥವ್ರನ್ನ ಬೇಲಲ್ಲಿ ಬಿಡಿಸ್ಕೊಂಡ್ಬಂದು, ಅದರಲ್ಲಿ ಬೇಲಲ್ಲಿ ಬಿಡಿಸ್ಕೊಂಬಂದಿರೋಂಥ 23 ಜನದಲ್ಲಿ 3 ಜನ ಮರ್ಡರ್ ಆಗಿ ಹೋಗ್ತಾರೆ. ಯಾಕೆಂದರೆ ಆಚೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಕ್ರೇಜಿ ಆಗಿರ್ಬೋದು ಅಂಥ ಒಂದು ಸಿನಿಮಾಗೆ ಅಷ್ಟು ಕ್ರೇಜ್ ಇದೆ. ಫ್ಯಾನ್ಸ್ ಕ್ರೇಜ್ ಇರೋವಂಥದ್ದೇ ಮೇಯ್ನ್ಲಿ ಈ ಒಂದು ವಿಷಯಕ್ಕೋಸ್ಕರ, ಒಂದು ತುಂಬಾ ಫ್ಯಾಕ್ಟ್ಸ್ ಇರೋವಂಥ ವಿಷಯಕ್ಕೋಸ್ಕರ. ಆ ಒಂದು ಸಿನಿಮ್ಯಾಟೋಗ್ರಫಿ ಏನು ಬಂದಿದೆಯಲ್ಲ, ಆದಷ್ಟು ರಿಯಲಿಸ್ಟಿಕ್ ಇದ್ದಿದ್ದರಿಂದ ಆಗಿರೋವಂಥದ್ದು. ಫ್ಯಾನ್ಸಿಗೆ ಯಾಕೆ ಇಷ್ಟೊಂದು ಕ್ರೇಜ್ ಅಂತ ಕೇಳೋದಾದರೆ, ಡಿಬಾಸ್ ಅವರ ವ್ಯಕ್ತಿತ್ವ ಬೆಳೆದು ಬಂದಿರುವಂಥ ರೀತಿಯಾಗಿರುವಂಥದ್ದು, ಅಥವಾ ಡಿಬಾಸ್ ಅವರ ವ್ಯಕ್ತಿತ್ವ ಆಗಿರುವಂಥದ್ದು, ಅವರು ಸ್ಟ್ರೈಟ್ ಫಾರ್ವರ್ಡ್ನೆಸ್ಸೇ ಆಗಿರುವಂಥದ್ದು. ಅವರು ಏನಿದ್ರೂ ಇದ್ದಿದ್ದಂಗೆ ಬಾಯಿಗೆ ಮುಖ ಕೊಡ್ದಂಗೆ ಹೇಳ್ತಾರೆ. ಇನ್ನೊಂದು, ಅವರು ಮಿರರ್ ಇದ್ದಂಗೆ, ಅಂದರೆ ಕನ್ನಡಿ ಇದ್ದಂಗೆ. ಹೇಗೆ ಅಂತಂದರೆ, ನೀವೆಷ್ಟು ಒಳ್ಳೆಯವರು ಅವರು ಅಷ್ಟೇ ಒಳ್ಳೆಯವರು, ನೀವೆಷ್ಟು ಕೆಟ್ಟವರು ಅದಕ್ಕಿಂತ ಡಬಲ್ ಕೆಟ್ಟವರು ಅಂತ ಹೇಳ್ತಾರಲ್ಲ, ಆ ಥರ. ಅಂದರೆ ಕನ್ನಡಿ ಇದ್ದಂಗೆ, ನೀವು ಒಳ್ಳೆಯವರಾಗಿರ್ತೀರ, ಅವರು ತುಂಬ ಒಳ್ಳೆಯವರಾಗಿರ್ತಾರೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನಗೆ ಹೇಳೋಕ್ಕಿದ್ದು. ಅದಕ್ಕೋಸ್ಕರ ಈ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರುವಂಥದ್ದು. ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಬಾಯ್.